ಸೊ ಹಾಯ್ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳೆ ದಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ಕೊಂಡು ಸುಮ್ಮನೆ ಹಾಕೋಣ. ಸೊ ನಾಳೆ ದಿನ ಬ್ಯಾಂಕ್ ನಿಫ್ಟಿದು ನಿಫ್ಟಿದು ಸೊ ಫೆಬ್ರವರಿ ತಿಂಗಳು ಫಸ್ಟ್ ವೀಕ್ ಎಕ್ಸ್ಪೈರ್ ಇರೋದ್ರಿಂದ ಸ್ವಲ್ಪ ನಾವು ಇದನ್ನ ಫಸ್ಟ್ ಬ್ಯಾಂಕ್ ನೋಡ್ಕೊಂಬೋಣ. ಸೊ ಬ್ಯಾಂಕ್ ನಿಫ್ಟಿ ನೋಡ್ರಿ, ಮಾರ್ಕೆಟ್ ಯಾವ ರೀತಿ ರನ್ನಿಂಗ್ ಇದಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಸ್ಪೇಸ್ ಪೋಸ್ಟ್ ತೊಗೊಂಡಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲೆ ಹೋಗಿತ್ತಲ್ಲ, ಮತ್ತೆ ಸ್ವಲ್ಪ ಪೋಸ್ಟ್ ಹೊಂದಿತ್ತು. ಮತ್ತೆ ನೆಕ್ಸ್ಟ್ ನಿನ್ನೆ ದಿನ ಏನದಪ್ಪ ರ್ಯಾಲಿ ಮಾಡ್ಕೊಂಡು ಇವತ್ತಿನ ದಿನ ಏನಪ್ಪ ಅನ್ನೋದು ಒಂದು ಪೋಸ್ಟ್ ಕಡಿಮೆ ಮಾಡಿದ್ವಿ. ಈ ಡೋಜಿ ಕ್ಯಾಂಡಲ್ ಇದಕ್ಕೆ ನಾವು ಒಂದು ಪೌಸ್ ಕ್ಯಾಂಡಲ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಒಂದು ಕಂಟಿನ್ಯೂಸ್ ಆಗಿರ್ತಕ್ಕಂಥ ರ್ಯಾಲಿ ಆದ ಕೂಡಲೇ ಇಲ್ಲಿ ಏನಾದ್ರು ಮಾರ್ಕೆಟ್ ನಿಂತಪ್ಪ ಅಂದ್ರೆ ಅಲ್ಲಿ ಏನಾಗುತ್ತೆ, ಎರಡು ಸಿನಾರಿಯೋ ಆಗ್ತಾವೆ. ಓಕೆ, ಒಂದು ರೆಸಿಸ್ಟೆನ್ಸ್ ಮತ್ತೊಂದು ಸಪೋರ್ಟ್ ಎರಡು ರೀತಿ ಕ್ರಿಯೇಟ್ ಆಗಿರ್ತಾವೆ. ಮಾರ್ಕೆಟ್ ಒಂದು ಏನಾದ್ರು ಈ ಪೌಸ್ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಅವಾಗ ಇಲ್ಲಿ ಬುಲಿಶ್ ಬುಲ್ಸ್ ಬಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾರೆ. ಒಂದು ಏನಾದ್ರು ಈ ಒಂದು ಕನ್ಸಲ್ಟೇಷನ್ ಆಗಿರ್ತಕ್ಕಂಥ ಈ ಕ್ಯಾಂಡಲ್ ಆಗಿರ್ತಕ್ಕಂಥದ್ದು ಕೆಳಗಡೆ ಏನಾದ್ರು ಲೋ ಬ್ರೇಕ್ ಮಾಡ್ತಪ್ಪ, ಮತ್ತೆ ಏನಾಗ್ತಪ್ಪ ಅಂದ್ರೆ ಸೆಲ್ಲರ್ಸ್ ಸ್ವಲ್ಪ ಮಟ್ಟಿಗೆ ಈ ಒಂದು ಏರಿಯಾ ತನಕ ಏನಾಗತ್ತಪ್ಪ ಸೆಲ್ಲರ್ಸ್ ಬರ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ಕೊಂಡ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಡೋಜಿ ಕ್ಯಾಂಡಲ್ ಆಗಿದೆ. ಈ ಡೋಜಿ ಕ್ಯಾಂಡಲ್ ನಾವು ಏನಾಗಬಹುದಪ್ಪ ಅಂದ್ರೆ ಪೌಸ್ ಕ್ಯಾಂಡಲ್ ಅಂತ ಅನ್ಬೋದು. ಯಾಕಪ್ಪ ಅಂದ್ರೆ ಇವತ್ತಿನ ದಿನ ಮಾರ್ಕೆಟ್ ಈ ಒಂದು ಏರಿಯಾಗೆ ಹೋಗಿಸಿದ ಸಸ್ಟೈನಿಂಗ್ ಮಾರ್ಕೆಟ್ ಕೆಳಗಡೆ ಬಂದ್ರೆ 50,500 50,500 ಮಾರ್ಕೆಟ್ ಏನಪ್ಪ ಅಂದ್ರೆ ಮೇಲ್ಗಡೆ ಹೋಗಿಸಿದ ಕೆಳಗಡೆ ಸಸ್ಟೈನಾಗಿ ಮಾರ್ಕೆಟ್ ಬಂದಿದೆ. ಯಾವಾಗ ಈ ಒಂದು ಏರಿಯಾ 50,500 ಮೇಲ್ಗಡೆ ಬ್ರೇಕ್ ಮಾಡ್ಕೊಂಡು ಹೋಗ್ತಾರೆ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ದಲ್ಲಿ ಕಂಟಿನ್ಯೂಸ್ ಆಗಿರ್ತಕ್ಕಂಥ ಬುಲಿಶ್ ಅಲ್ಲಿ ಬರ್ತಾರೆ. ಅವಾಗ ಏನಾಗುತ್ತಪ್ಪ ಅಂದ್ರೆ 51,200 ಈ ಒಂದು ಟಾರ್ಗೆಟ್ ಅನ್ನು ನಾವು ನಾಳೆ ದಿನ ನೋಡಪ್ಪ ಅಂದ್ರೆ ರೀಚ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಈ ಒಂದು ಏರಿಯಾದಲ್ಲಿ ಏನಪ್ಪಾ ಅಂದ್ರೆ ಇದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಆಗಿರೋದ್ರಿಂದ 50,200 ಓಕೆ 50,200 ಹೆವಿ ಆಗಿರೋದ್ರಿಂದ ಸಪೋರ್ಟ್ ಆಗಿರೋದ್ರಿಂದ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮತ್ತೆ ಯಾವಾಗ ಬ್ರೇಕ್ ಮಾಡ್ಬೇಕಪ್ಪ ಈ ಒಂದು ಏರಿಯಾನ ಬ್ರೇಕ್ ಮಾಡ್ಬೇಕು. ಅದೇ ಈ 50,000 ಬ್ರೇಕ್ ಮಾಡ್ಕೊಂಡು ಮಾತ್ರ ಕೆಳಗಡೆ ಬಂದ್ರೆ ಮಾತ್ರ ಏನಾಗುತ್ತಪ್ಪ ಇಲ್ಲಿ ಸೆಲರ್ಸ್ ಬರ್ತಾರೆ. ಇಲ್ಲಪ್ಪ ಅಂದ್ರೆ ಏನಾಗುತ್ತೆ ಮತ್ತೆ ಅಷ್ಟೇ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಇಲ್ಲಿ ಎಲ್ಲಾರನ್ನು ಸೆಲರ್ಸ್ ಟ್ರಾಪ್ ಮಾಡಿ ಮತ್ತೆ ಮಾರ್ಕೆಟ್ ಇಲ್ಲಿ ರಿವರ್ಸ್ ತಗೊಂಡು ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇರುತ್ತೆ. ಸೊ ಇದನ್ನ ನಾವು ಒಂದು 15 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ನೋಡ್ರಿ, ಈ 15 ಮಿನಿಟ್ಸ್ ಟೈಮ್ ಏನಾಗಿದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗಿತ್ತು. ರ್ಯಾಲಿ ಆದ ಕೂಡಲೇ ಏನಿದಪ್ಪ ಅಂದ್ರೆ ಸ್ವಲ್ಪ ಗ್ಯಾಪ್ ಅಪ್ ಇಲ್ಲಿ ಮಾರ್ಕೆಟ್ ಏನಾಗಿದಪ್ಪ ಅಂದ್ರೆ ಸಸ್ಟೈನ್ ಆಗಿದೆ. ಓಕೆ, ಕನ್ಸಲ್ಟೇಷನ್ ಆಗಿದೆ. ಟೋಟಲಿ ಎಷ್ಟಪ್ಪ ಅಂದ್ರೆ ಒಂದು 300 ಪಾಯಿಂಟ್ ಟೋಟಲಿ ಇವತ್ತು ಮಾರ್ಕೆಟ್ ಟ್ರೇಡ್ ಮಾಡಿರ್ತಕ್ಕಂಥ ಪಾಯಿಂಟ್ಸ್ ಎಷ್ಟಪ್ಪ ಅಂದ್ರೆ 300 ಪಾಯಿಂಟ್ 50,200 50,500 ಇಲ್ಲಿ ಒಂದು ಪಾಯಿಂಟ್ ಏನಿರುತ್ತಪ್ಪ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸಸ್ಟೈನ್ ಆಗಿರೋದ್ರಿಂದ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳೆ ದಿನ ಈ ಒಂದು ಏರಿಯಾದಲ್ಲಿ ಈ ಒಂದು ಏರಿಯಾ ಏನಿದೆಯಲ್ಲ ಈ ಏರಿಯಾ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಇದು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತಾ. ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದೇನಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇರುತ್ತೆ. ಇದು ರೆಸಿಸ್ಟೆನ್ಸ್ ಆಗಿ ಇದು ಸಪೋರ್ಟ್ ಆಗಿ ವರ್ಕ್ ಮಾಡೋ ಚಾನ್ಸಸ್. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಈ ರೀತಿ ಕನ್ಫರ್ಮೇಷನ್ ಆಗಿ ಈ ಒಂದು 50,500 ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಇಲ್ಲಿ ಬುಲ್ಸ್ ಬರಂಗಿಲ್ಲ. ಅಂದ್ರೆ ಬಯರ್ಸ್ ಇಲ್ಲಿ ಅಲ್ಲಿ ಬರೋದಿಲ್ಲ. ಯಾವಾಗ ಇದನ್ನ ಕ್ರಾಸ್ ಮಾಡ್ತೀವಿ ಕ್ರಾಸ್ ಮಾಡಿಸಿ ಒಂದ್ 2-3 ಕ್ಯಾಂಡಲ್ ಇಲ್ಲಿ ನಿಂತು ಬರ 5 ಮಿನಿಟ್ಸ್ ಒಂದು 10 ನಿಮಿಷ ಮಾರ್ಕೆಟ್ ನಿಂತಪ್ಪ ಅಂದ್ರೆ ನೆಕ್ಸ್ಟ್ ಒಂದು ಮೂವ್ಮೆಂಟ್ ಕೊಡ್ತಪ್ಪ ನಿಮ್ಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಇರ್ತದಪ್ಪ ಅಂದ್ರೆ 50,200 ಸಿಗುತ್ತೆ. ಇದನ್ನು ಕೂಡ ದಾಖಲಿತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 51,000 ತನಕ ಮಾರ್ಕೆಟ್ ನಮ್ಮ ನಾಳೆ ದಿನ ಸಿಗೋದನ್ನ ಕಾಣಿಸುತ್ತದೆ. ಅಥವಾ ಈ ರೀತಿನೂ ಆಗ್ಬೋದು, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಓಕೆ ಗ್ಯಾಪ್ ಡೌನ್ ಓಪನ್ ಆಗಿ ಈ ಒಂದು ಏರಿಯಾಕ್ಕೆ ಓಕೆ ಈ 50,000 ಏನಿಲ್ಲ ಈ 50,000 ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಒಂದು ಸಪೋರ್ಟ್ ಅನ್ನ ತಗೊಂಡು, ಯಾಕಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಇದ್ದಿತ್ತು ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇದ್ದಿತ್ತು. ಈ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಈ ರೀತಿ ಎನ್ ಪ್ಯಾಟರ್ನ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದೆ. ಸೊ ಹೀಗಾಗಿ ಏನಂತಪ್ಪ ಈ ಒಂದು ಪಾಯಿಂಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ವೇಳೆ ನಾವು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಈ 50,000 ಏನಾದ್ರು ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಮೇಲ್ಗಡೆ ಹೋಗಿ ಮತ್ತೆ ಈ ಒಂದು 50,200 ಮತ್ತು 50,500 ಒಳಗೆ ಏನಾದ್ರು ಮಾರ್ಕೆಟ್ ಸಿಗಾಕೋತಪ್ಪ ಅಂದ್ರೆ ಎಲ್ಲಿವರೆಗೂ ಇದನ್ನ 50,500 ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲೆ ಹೋಗಲ್ಲ. ಓಕೆ, ಒಂದ್ ವೇಳೆ ಏನಾದ್ರು 50,000 ಏನಾದ್ರು ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗುತ್ತೆ ಮಾರ್ಕೆಟ್ ನಿಧಾನವಾಗಿ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಇದೆ. ನಿಧಾನವಾಗಿ ಕೆಳಗಡೆ ಬರ್ತಪ್ಪ ಅಂದ್ರೆ ನಮಗೆ ಫಾಸ್ಟ್ ಆಗಿ ಯಾವಾಗ ಸಿಗುತ್ತಪ್ಪ ಅಥವಾ 49,800 ಆಮೇಲೆ ಅದಾದ ಕೂಡ ಯಾವಾಗ ಸಿಗುತ್ತಪ್ಪ ಅಂದ್ರೆ 49,600 ಈ ರೀತಿ ಆಗಿರ್ತಕ್ಕಂಥದ್ದು ಟ್ರೇಡಿಂಗ್ ಸೈಡ್ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಒಂದು ವೇಳೆ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಓಕೆ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ನಿಮ್ ಮೇಲ್ಗಡೆ ಇರ್ತಕ್ಕಂಥದ್ದು ಏನಾಗುತ್ತಪ್ಪ ಅಂದ್ರೆ 50,500 ಇದು ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಸಪೋರ್ಟ್ ಆಗಿ ಕನ್ವರ್ಟ್ ಆಗಿ ಮಾರ್ಕೆಟ್ ಇಲ್ಲಿ ಈ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಿ ಚಾನ್ಸಸ್ ಮೇಲ್ಗಡೆ ಹೋದಾಗ ಏನಾಗುತ್ತಪ್ಪ ಅಂದ್ರೆ 50,800 ಮತ್ತು 51,000 ಏನಿದೆ ಇಲ್ಲಿ ಟಾರ್ಗೆಟ್ ಸಿಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇರುತ್ತೆ. ಸೊ ಹೀಗೆ ಏನ್ ಮಾಡ್ರಪ್ಪ ನಾಳೆ ದಿನ ಮಾರ್ಕೆಟ್ ನೀವು ನೋಡ್ಕೊಂಡು ನಿಧಾನವಾಗಿ ಟ್ರೇಡ್ ಮಾಡಿ. ಸೊ ಅದೇ ರೀತಿಯಾಗಿ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿನ ನೋಡ್ಕೊಂಡ್ಬಂದ್ರೆ
ಸೊ ಬ್ಯಾಂಕ್ ನಿಫ್ಟಿ ಒಳಗೆ ನೋಡ್ಕೊ, ಸಾರಿ ನಿಫ್ಟಿ ಒಳಗೆ ನೋಡ್ಕೊಂಡ್ರೆ ಓಕೆ. ಸೊ ನಿಫ್ಟಿ ಒಳಗೆ ನೋಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ನೋಡಿ, ಈ ಮಾರ್ಕೆಟಲ್ಲಿ ಸ್ವಲ್ಪ ಮಾರ್ಕೆಟ್ ಏನದಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ ಓಕೆ 23,900 23,900 ಎಲ್ಲಿವರೆಗೆ ಬ್ರೇಕ್ ಮಾಡಂಗಿಲ್ಲ ಮೇಲಿನ ಸರ್, ಇಲ್ಲಿ ಬೈಯರ್ ಬರಂಗಿಲ್ಲ. ಯಾಕಪ್ಪ ಅಂದ್ರೆ ಇದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದೆ, ಹೌದಾ. ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಮೊದಲು ಸಪೋರ್ಟ್ ತಗೊಂಡಿತ್ತು, ಇಲ್ಲಿ ಸಪೋರ್ಟ್ ಬೇಕು ಮಾಡಿ ರೆಸಿಸ್ಟೆನ್ಸ್ ಆಗಿತ್ತು, ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು, ಇಲ್ಲಿ ಸಪೋರ್ಟ್ ಆಗಿತ್ತು, ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿದೆ, ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡೋದು, ಹೌದಾ. ಯಾವಾಗಿದು 23,900 ಓಕೆ, ನೆನಪಿಡ್ಬೋದು 23,900 ಯಾವಾಗಿದು ಬ್ರೇಕ್ ಮಾಡುತ್ತಾ ಮಾರ್ಕೆಟ್ ಅವಾಗ ಏನಾಗುತ್ತಪ್ಪ, ಮಾರ್ಕೆಟ್ ಮೇಲಿನ ಸೈಡ್ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಹೌದಾ. ಸೊ ಇಲ್ಲಿ ಏನಾಗಿದೆಪ್ಪ ಇವತ್ತಿನ ದಿನ ಮಾರ್ಕೆಟ್ ಗ್ಯಾಪ್ ಅಪ್ ಏನಪ್ಪ ಆಗಿದೆ, ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಈ ಒಂದು ಏರಿಯಾಕ್ಕೆ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ತೊಗೊಂಡಿಂದ ರೆಸಿಸ್ಟೆನ್ಸ್ ತೊಗೊಂಡಿಂದ 23,900 ರೆಸಿಸ್ಟೆನ್ಸ್ ತೊಗೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಿದೆ. ಮತ್ತೆ ಈ ಮಾರ್ಕೆಟ್ ಎಲ್ಲಿರೋದಪ್ಪ, ನಿನ್ನೆ ಹಾಯ್ದು ಕೆಳಗಡೆ ಕ್ಲೋಸ್ ಆಗಿರೋದ್ರಿಂದ ನಾಳೆ ದಿನ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾಳೆ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ನಮ್ಗೆ ನಾಳೆ ದಿನ ಈ ಒಂದು ಏರಿಯಾನ ಕ್ರಾಸ್ ಮಾಡ್ಬೋದು ಮಾರ್ಕೆಟ್ 23,600-700 ಓಕೆ. 23,700 ಎಲ್ಲಿವರೆಗೆ ಮಾರ್ಕೆಟ್ ಕ್ರಾಸ್ ಮಾಡಲಿ ಟೈಮಿಂಗ್ ಕಡೆ ಅಲ್ಲಿವರೆಗೆ ಏನ್ ಮಾಡ್ಬೋದಪ್ಪ ಮಾರ್ಕೆಟ್ ನಾವು ಬೈಯರ್ ಪದಾರ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ಒಂದು ಏರಿಯಾನ ಕ್ರಾಸ್ ಮಾಡ್ಕೊಂಡೆ ಮಾರ್ಕೆಟ್ ನಿನ್ನೆ ದಿನ ಏನ್ ಮಾಡಿದಪ್ಪ ಅಂದ್ರೆ ಇದೊಂದು ಏರಿಯಾನ ಕ್ರಾಸ್ ಮಾಡಿರೋದ್ರಿಂದ 23,700 ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಝೋನ್ ಇದೆ. ಮಾರ್ಕೆಟ್ ಏನಾದ್ರು ಇದೇ ಒಂದು ಝೋನ್ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ 23,700 ಮತ್ತು 23,900 ಒಳಗೆ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ 23,900 ಮೇಲ್ಗಡೆ ಬ್ರೇಕ್ ಮಾಡಿತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ನಮಗೆ ಚೆನ್ನಾಗಿರ್ತಕ್ಕಂಥ ಮೂವ್ಮೆಂಟ್ ಸಿಗುತ್ತೆ. ನಮಗೆ ಚೆನ್ನಾಗಿರ್ತಕ್ಕಂಥ ಮೂವ್ಮೆಂಟ್ ಸಿಗ್ತಪ್ಪ, ನಮಗೆ ಫಸ್ಟ್ ಆಗಿ ಯಾವಾಗ ಸಿಗುತ್ತಪ್ಪ ಅಂದ್ರೆ 24,000 ಓಕೆ. ಫಸ್ಟ್ ರೇಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ 24,000 ಸಿಗುತ್ತೆ. ಇದನ್ನು ಕೂಡ ಕ್ರಾಸ್ ಮಾಡ್ಕೊಂಡು ಹೋಗ್ತಪ್ಪ ನಿಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ 23,150 ಓಕೆ. ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನೋಡಪ್ಪ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ ಓಕೆ. ಸೊ ಆದ್ರೆ ಇದನ್ನ ಒಂದು 50 ಸ್ಟ್ಯಾಂಪ್ ಅಂತ ಅನ್ಕೊಂಡ್ರೆ ಇಲ್ಲೇನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ನಿನ್ನಿನ ದಿನ ಗ್ಯಾಪ್ ಅಪ್ ಹಾಕಿಸಿಂದ ಸ್ವಲ್ಪ ಮೇಲೆ ಹೋಗಿ ಕೆಳಗಡೆ ಬಂದು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿತ್ತು, ಹೌದಾ. ಸೊ ಇವತ್ತಿನ ಕೂಡ ಗ್ಯಾಪ್ ಡೌನ್ ಆಗ್ತೀವಿ, ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆದ್ರೂ ಕೂಡ ಮಾರ್ಕೆಟ್ ಮೇಲ್ಗಡೆ ಸಸ್ಟೈನ್ ಆಗಿಲ್ಲ ಈ ಒಂದು ಏರಿಯಾಕ್ಕೆ 23,800 ಓಕೆ. 23,800 ಏನಾದ್ರು ಮಾರ್ಕೆಟ್ ಸಸ್ಟೈನ್ ಆಗಿಲ್ಲ. ಅದಕ್ಕೆ ಏನಾಗ್ತಿತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ನಾಳಿನ ದಿನ ಈ ಒಂದು 23,800 ಅಥವಾ 23,900 ಯಾವಾಗ ಬ್ರೇಕ್ ಮಾಡುತ್ತೆ ಮೇಲ್ಗಿನ ಕಡೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಓಕೆ. ಒಂದ್ ವೇಳೆ ಏನಾದ್ರು ಇದೇ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಯಾವಾಗ 23,800 ಬ್ರೇಕ್ ಮಾಡ್ತಾರ ಅವಾಗ ಏನಾಗುತ್ತಪ್ಪ ನಮ್ಗೆ ಫಸ್ಟ್ ಟಾರ್ಗೆಟ್ 23,900 ಆಮೇಲೆ 24,000 ಈ ರೀತಿ ಟಾರ್ಗೆಟ್ ನಾಳಿನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಓಕೆ. ಸೊ ಅದೇ ರೀತಿಯಾಗಿ ಈ ಒಂದು ಕೆಳಗಡೆ ಏನ್ ಸೈಡ್ ಇದೆಯಲ್ಲ ಓಕೆ, ಈ ಒಂದು ಏರಿಯಾಕ್ಕೆ ಏನ್ ಮಾಡ್ಬೋದಪ್ಪ ಅಂದ್ರೆ 23,700 ಇಲ್ಲಿ ಹೆವಿ ಆಗಿರ್ತಕ್ಕಂಥ ಏನಿದೆಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ಇದೆ ಓಕೆ. ಇದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದೆ. ಇದು ಎರಡು ಝೋನ್ ಓಕೆ. ಇದು ಕೆಳಗಡೆ ಇರ್ತಕ್ಕಂಥದ್ದು ಸೆಲ್ಲಿಂಗ್ ಝೋನ್ ಮತ್ತು ಮೇಲ್ಗಡೆ ಇರ್ತಕ್ಕಂಥದ್ದು ಬೈಯರ್ಸ್ ಝೋನ್. ಯಾವಾಗ ಇದು ಕ್ರಾಸ್ ಮಾಡುತ್ತೆ ಅವಾಗ ಇಲ್ಲಿ ಏನ್ ಮಾಡ್ತಪ್ಪ ಬೈಯರ್ಸ್ ಬರ್ತದೆ. ಯಾವಾಗ ಇದು ಕ್ರಾಸ್ ಮಾಡುತ್ತೆ ಇಲ್ಲಿ ಸೆಲ್ಲಿಂಗ್ ಆಕ್ಟಿವೇಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಒಂದು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂತಂದ್ರೆ ಈ ಒಂದು ಸಪೋರ್ಟ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡು ಮತ್ತೆ ಎಂ ಪ್ಯಾಟರ್ನ್ ಅಥವಾ ಕನ್ಸಲ್ಟೇಷನ್ ಮಾಡ್ಕೊಂಡು ಅಥವಾ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಡಬಲ್ ಹಿಡನ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬೀಳ್ತಪ್ಪ ಆದ್ಮೇಲೆ ಇಲ್ಲಿ ಕೆಳಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಫಸ್ಟ್ ಟಾರ್ಗೆಟ್ ಯಾವ್ದಾಗುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಇದು 23,650 ಆದ್ರ ಕೂಡಲೇ ಸೆಕೆಂಡ್ ಟಾರ್ಗೆಟ್ ನಮ್ಗೆ ಯಾವ್ದಾಗುತ್ತಪ್ಪ ಅಂದ್ರೆ 23,600 ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಒಂದ್ ವೇಳೆ ಗ್ಯಾಪ್ ಅಪ್ ಆಯ್ತಪ್ಪ ಓಕೆ 23,800 ಮೇಲೆ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ನಮಗೆ ನಿಧಾನವಾಗಿ ಈ ಒಂದು ಏರಿಯಾನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಈ ಸಪೋರ್ಟ್ ಅನ್ನ ರೆಸಿಸ್ಟೆನ್ಸ್ ಅನ್ನ ಸಪೋರ್ಟ್ ಆಗಿ ಕೇರ್ ಮಾಡ್ಕೊಂಡು ಡಬ್ಲ್ಯೂ ಪ್ಯಾಟರ್ನ್ ಅಥವಾ ಕನ್ಸಲ್ಟೇಷನ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ದಿನ ಈ ನಿಫ್ಟಿಯನ್ನ ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ನೀವು ಟ್ರೈ ಮಾಡೋದು ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಈ ನೀವು ಒಂದು ಒನ್ ಡೇ ಕ್ಯಾಂಡಲ್ ನೋಡ್ಕೊಂಡು ಹೋದ್ರೆ ಒನ್ ಡೇ ಕ್ಯಾಂಡಲ್ ನೋಡ್ಕೊಂಡು ಹೋದ್ರೆ ಇಲ್ಲಿ ಸ್ವಲ್ಪ ನೋಡ್ರಿ ಏನಿದೆಪ್ಪ ಒಂದು ಟ್ರೆಲ್ಲ ಬಂದಿದೆ. ಈ ಟ್ರೆಂಡ್ ಲೈನ್ ಬಂದಿರೋದ್ರಿಂದ ಆಮೇಲೆ ಈ ಒಂದು ಏರಿಯಾ ಈ ಒಂದು ಏರಿಯಾ ಏನಪ್ಪಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಇಲ್ಲಿ ಹೆವಿ ಆಗಿತ್ತು ಸಪೋರ್ಟ್ ಇತ್ತು. ಈ ಸಪೋರ್ಟ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಏನ್ ಮಾಡಿದಪ್ಪ ಅಂದ್ರೆ ಮೇಲ್ಗಡೆ ಹೋಗಿತ್ತು. ಸೊ ಎಲ್ಲಿವರೆಗೂ ಈ ಒಂದು ಕ್ರಾಸ್ ಮಾಡಿಲ್ಲ 23,400 ಓಕೆ ಅಥವಾ 23,350 ಓಕೆ. ಈ ಒಂದು ಏರಿಯಾ ಯಾವಾಗ
ಮತ್ತೆ ರಿಟರ್ನ್ ಮಾರ್ಕೆಟ್ ಕ್ರಾಸ್ ಮಾಡುತ್ತೆ, ಅವಾಗ ಮತ್ತೆ ಏನಾಗುತ್ತೆ ನ್ಯೂ ಲೋಗಳನ್ನು ನೋಡೋದ್ರ ಚಾನ್ಸಸ್ ಇದೆ. ಬಟ್ ಈ ಒಂದು ಟ್ರೆಂಡ್ ಲೈನ್ ನೋಡ್ಕೊಂಡ್ರೆ ನೋಡ್ರಿ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಮತ್ತು ಇದನ್ನು ಕೂಡ ಒಂದು ರೆಸಿಸ್ಟೆನ್ಸ್ ತಗೊಂಡಿತ್ತು, ಇದನ್ನು ಕೂಡ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ. ಹೌದಾ, ನಾಳಿನ ದಿನ ಏನಾದ್ರು ಈ ಒಂದು ರೆಸಿಸ್ಟೆನ್ಸ್ ಏನಾದ್ರು ಟಚ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಓಪನ್ ಆಗಿತ್ತು ಅಂದ್ರೆ ಮಾರ್ಕೆಟ್ ನಾವು ನಾಳೆ ಏನ್ ನೋಡೋದಪ್ಪ ಅಂದ್ರೆ ಒಂದು ಮತ್ತೆ 400 ಪಾಯಿಂಟ್ ಅಥವಾ 300 ಪಾಯಿಂಟ್ ಮಾರ್ಕೆಟ್ ನಾಳೆ ಕೆಳಗಡೆ ಬರ್ತದೆ ಚಾನ್ಸಸ್ ತುಂಬಾ ಇರುತ್ತೆ. ಅಥವಾ ಒಂದೇನಾದ್ರು ಈ ಒಂದು ಟ್ರೆಂಡ್ ಲೈನ್ ಅನ್ನ ಏನೋ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಹೋಯ್ತಪ್ಪ ಅಂದ್ರೆ ನಮಗೆ ಹೇಳಿದಿಲ್ಲ, ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 23,800, ಓಕೆ, ಆಮೇಲೆ 23,900, ಆಮೇಲೆ 24,000 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ಅನ್ನು ಇಲ್ಲಿ ಮಾರ್ಕೆಟ್ ದಲ್ಲಿ ನೋಡ್ತಕ್ಕಂಥ ಚಾನ್ಸಸ್ ಇದು ತುಂಬಾ ಇರುತ್ತೆ. ನೀವು ಏನ್ ಮಾಡ್ರಪ್ಪ, ನಿಧಾನವಾಗಿ ನೋಡ್ಕೊಂಡು ನೀವು ಟ್ರೈ ಮಾಡಿ. ಓಕೆ, ಬಾಯ್.